ಹಾಸನ ನಗರದ ಸೌಂದರೀಕರಣ ಮತ್ತೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಜಿ ಶಾಸಕ ಪ್ರೀತಂ ಗೌಡ್ರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಹಾಸನದ ನಾನಾ ಭಾಗಗಳಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಆಕರ್ಷಕ ಹಾಗೂ ಸುಸಜ್ಜಿತ ಉದ್ಯಾನವನಗಳನ್ನ ನಿರ್ಮಿಸಿದ್ದಾರೆ. ನಗರದ ಅಭಿವೃದ್ಧಿಗೆ ಹೊಸ ಸ್ಪರ್ಶ ನೀಡಿದ ಈ ಪಾರ್ಕ್ಗಳು ಇವತ್ತು ಸಾರ್ವಜನಿಕರ ವಿಶ್ರಾಂತಿಗೆ ಪ್ರಮುಖ ತಾಣಗಳಾಗಿದ್ದಾವೆ. ಅಂಡ್ ಏನಾಗಿತ್ತು, ಈ ಹಿಂದೆ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಹಾಸನದ ಉಸ್ತುವಾರಿ ಸಚಿವರಾಗಿದ್ದಂತಹ ಎಚ್.ಡಿ. ರೇವಣ್ಣ ಅವರು ಹಾಸನದ ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲಿ ಒಂದು ಡಿಸ್ನಿ ಲ್ಯಾಂಡ್ ಅನ್ನ ಮಾಡಬೇಕು, ಪಂಚತಾರ ಹೋಟ್ಲು ಮಾಡಬೇಕು ಅಂತ ಹೇಳಿ ಸ್ಕೈ ವಾಕ್ ಇವೆಲ್ಲ ಏನೇನೋ ಮಾಡಬೇಕು ಅಂತಕ್ಕಂಥ ಒಂದು ಕನಸುಗಳನ್ನ ಇಟ್ಕೊಂಡು 100 ಕೋಟಿ ರೂಪಾಯಿ ಅನುದಾನವನ್ನ ಅದೊಂದೇ ಜಾಗಕ್ಕೆ ತಗೊಬಂದಿದ್ರು. ಇದೇನು ಅವರ ಕನಸು ನನಸಾಗಬೇಕು ಅನ್ನೋಷ್ಟರಲ್ಲಿ ಮೈತ್ರಿ ಸರ್ಕಾರ ಪತನ ಆಯ್ತು. ಮೈತ್ರಿ ಸರ್ಕಾರ ಪತನವಾದ ಬೆನ್ನಲ್ಲೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಅವತ್ತಿನ ಶಾಸಕರಾಗಿರ್ತಕ್ಕಂಥ ಪ್ರೀತಂ ಗೌಡ್ರು ರೇವಣ್ಣ ಅವರು ತಂದಿದ್ದ 100 ಕೋಟಿ ಹಣವನ್ನ ಒಂದೇ ಜಾಗಕ್ಕೆ ಯಾಕೆ ವಿನಿಯೋಗ ಮಾಡಬೇಕು, ಹಾಸನದಲ್ಲಿ ಸಾಕಷ್ಟು ಭಾಗಗಳಲ್ಲಿ ಇರ್ತಕ್ಕಂಥ ಖಾಲಿ ಜಾಗಗಳಲ್ಲಿ ಪಾರ್ಕ್ಗಳನ್ನಾಗಿ ಅಭಿವೃದ್ಧಿ ಪಡಿಸೋಣ, ಕೆರೆಗಳನ್ನ ಅಭಿವೃದ್ಧಿ ಪಡಿಸೋಣ ಅಂತ ಹೇಳಿ ಹಾಸನದ ನಾನಾ ಭಾಗಗಳಲ್ಲಿ ಪಾರ್ಕ್ಗಳನ್ನ ಅಭಿವೃದ್ಧಿ ಪಡಿಸಿದ್ರು. ಜನರ ವಿಶ್ವಾಸ ಗಳಿಸಿದ್ರು, ಜನ ಮೆಚ್ಕೊಂಡ್ರ ಅವತ್ತು. ಆದ್ರೆ ಇಷ್ಟೊಂದು ಉತ್ತಮವಾಗಿ ನಿರ್ಮಿಸಿರ್ತಕ್ಕಂಥ ಪಾರ್ಕ್ಗಳ ಪೈಕಿ ಪ್ರಮುಖವಾಗಿ ಪ್ರತಿಷ್ಠಿತ ಅನಿಸ್ಕೊಂಡಿರ್ತಕ್ಕಂಥವು ಆರ್ಸಿ ರಸ್ತೆಯಲ್ಲಿರ್ತಕ್ಕಂಥ ಗಂಧದ ಕೋಟಿ ಪಾರ್ಕು ಬಹಳ ಆಕರ್ಷಣೀಯವಾಗಿದೆ, ಅದ್ಭುತವಾಗಿದೆ, ಹಚ್ಚ ಹಸಿರಿನಿಂದ ಕೂಡಿದೆ, ವ್ಯವಸ್ಥೆಗಳೆಲ್ಲ ಬಹಳ ಚೆನ್ನಾಗಿದೆ. ಆದ್ರೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಹೊಂದಿರುವ ಪಾರ್ಕಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದುರಾಗಬಿಟ್ಟಿದೆ. ಅಂತೆಯೇ ವಿಜಯನಗರ ಪಾರ್ಕ್ ಅಲ್ಲೂ ಕೂಡ ಇದೇ ಸಮಸ್ಯೆ ಅಂತೆ. ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಅಂದ್ರೆ ಕನಿಷ್ಠ ಏನು ಕುಡಿಯೋದಕ್ಕೊಂದು ನೀರಿರ್ಬೇಕು. ಪಾರ್ಕ್ಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ? ಇಲ್ಲ. ಕೈ ತೊಳ್ಕೊಳಕ್ ಕಾಲ್ ತೊಳ್ಕೊಳಕ್ಕಾರ ವ್ಯವಸ್ಥೆ ಇದೆ, ಕೊನೆ ಪಕ್ಷ ಕುಡಿಯಕ್ ಬೇಡ ಅಂತ ನೋಡಿದ್ರು ಅದು ಇಲ್ಲ. ಶೌಚಾಲಯ ಇದೆಯಾ? ಮುಖ್ಯವಾಗಿ ಸಾರ್ವಜನಿಕ ಶೌಚಾಲಯಗಳಿದವ ಅಂತ ನೋಡ್ತಾ ಹೋದಾಗ ಪಾರ್ಕ್ಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ. ಇದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈಗ ಇಷ್ಟೊಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಹಾಸನದ ಹಲವೆಡ ಪಾರ್ಕ್ಗಳನ್ನೇನೋ ಅಭಿವೃದ್ಧಿ ಪಡಿಸಿದ್ರು, ಒಳ್ಳೇದು, ತುಂಬಾ ಚೆನ್ನಾಗಿದ್ದಾವೆ. ಆದ್ರೆ ಈ ಪಾರ್ಕ್ಗಳಿಗೆ ಪ್ರತಿ ದಿವಸ 100 ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು ಬರ್ತಾರೆ, ಮಹಿಳೆಯರು ಬರ್ತಾರೆ, ಯುವಕರು ಬರ್ತಾರೆ, ಮಕ್ಕಳು ಕರ್ಕೊಂಡ್ ಬರ್ತಾರೆ, ವಾಕಿಂಗ್ ಮಾಡ್ತಾರೆ, ವಿಶ್ರಾಂತಿ ಪಡಿತಾರೆ. ಈ ತರ ಸಾಕಷ್ಟು ಆಕ್ಟಿವಿಟೀಸ್ಗಳು ನಡೀತಾವೆ. ಪ್ರಮುಖವಾಗಿ ಬೆಳಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ಬರ್ತಕ್ಕಂಥ ಸಾರ್ವಜನಿಕರೇ, ಅದರಲ್ಲೂ ವಿಶೇಷವಾಗಿ ವೃದ್ಧರಿಗೆ ಮತ್ತು ಮಹಿಳೆಯರಿಗೆ ಶೌಚಾಲಯದಂತಹ ಕನಿಷ್ಠ ಬೇಸಿಕ್ ನೆಸೆಸಿಟಿ ಇರ್ತಕ್ಕಂಥ ಅತ್ಯವಶ್ಯಕ ಸೌಲಭ್ಯಗಳನ್ನ ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇದೀಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜನೋಪಯೋಗಿ ಉದ್ಯಾನವನ್ನ ನಿರ್ಮಿಸತಕ್ಕಂಥವ್ರು ಕನಿಷ್ಠ ಈ ಬಗ್ಗೆ ನಾಲೆಡ್ಜ್ ಇರಲಿಲ್ವಾ? ಅವತ್ತಿನ ದಿವಸಕ್ಕೆ ಈ ಬಗ್ಗೆ ಐಡಿಯಾಲಜಿ ಇರಲಿಲ್ವಾ? ಯಾಕೆ ಅದನ್ನ ಮಾಡ್ಲಿಲ್ಲ ಅಂತ ಈಗ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಫೈನ್ ಆಯ್ತು, ಅವತ್ತಿನ ದಿವಸಕ್ಕೆ ಮಾಜಿ ಶಾಸಕರು ಆಗಿರ್ತಕ್ಕಂಥ ಪ್ರೀತಂ ಗೌಡ್ರೇನೋ ಶೌಚಾಲಯಗಳು ಇವೆಲ್ಲವನ್ನು ನಿರ್ಮಾಣ ಮಾಡೋದಕ್ಕೆ ಯಾಕೋ ಮನಸ್ಸು ಮಾಡಿಲ್ಲ. ಇವತ್ತಿನ ಶಾಸಕರಾದರು, ಈಗಿನ ಶಾಸಕರಾದ್ರೂ ಕೂಡ ಆ ಜಾಗ ಇದೆ, ಸ್ಪೇಸ್ ಇದೆ, ಅವಕಾಶ ಇದೆ. ಹಾಗಾಗಿ ಇಲ್ಲಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು, ಬೇಸಿಕ್ ನೆಸೆಸಿಟೀಸ್ ಕೇಳ್ತಾ ಇರ್ತಕ್ಕಂಥದವ್ರು ಏನೋ ದೊಡ್ಡದಾಗೇನೋ ಕೇಳ್ತಾ ಇಲ್ಲ. ಪಾರ್ಕ್ಗಳೆಲ್ಲ ಬಹಳ ಚೆನ್ನಾಗಿದ್ದಾವೆ, ವೆಲ್ ಮೇಂಟೈನ್, ತುಂಬಾ ಚೆನ್ನಾಗಿ ಮೇಂಟೈನ್ ಆಗ್ತಾ ಇದ್ದಾವೆ. ಬಟ್ ಇಲ್ಲೊಂದು ಶೌಚಾಲಯ ಆಗಬೇಕು, ಸಾರ್ವಜನಿಕ ಶೌಚಾಲಯ ಆಗಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಈಗಿನ ಸ್ಥಳೀಯ ಶಾಸಕರಾದ್ರೂ ಕೂಡ ಈ ನಿಟ್ಟಿನಲ್ಲಿ ಶೌಚಾಲಯಗಳನ್ನ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಮುಂದಾಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇದು ನಮ್ಮ ಆರ್ಸಿಯಲ್ಲಿರೋ ಗಂಧದ ಕೋಟೆ ಪಾರ್ಕ್ ಹತ್ರ ತುಂಬ ಸುಂದರವಾಗಿ ಮಾಡಿದ್ದಾರೆ. ಗಂಧದ ಕೋಟೆ ಪಾರ್ಕು ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಗೆ ಓಪನ್ ಇರುತ್ತೆ. ಆಮೇಲೆ ಮಧ್ಯಾಹ್ನ ಮೇಲೆ ಕ್ಲೋಸ್ ಇರುತ್ತೆ. ಸಂಜೆ 4ರಿಂದ ಮತ್ತೆ ನೈಟು 10 ಗಂಟೆಗೆ ಓಪನ್ ಇರುತ್ತೆ. ಸೊ ಸುಂದರವಾಗಿ ಪಾರ್ಕ್ ಮಾಡಿದ್ದಾರೆ. ಇದರೊಳಗಡೆ ಒಂದು ಬೇಜಾರು ವಿಚಾರ ಏನಂದರೆ, ಸೊ ಇಲ್ಲಿ ಎಲ್ಲರೂ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಲ್ಲ ತುಂಬ ಚೆನ್ನಾಗಿ ಓಡಾಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಒಂದು ಏನು ಬೇಜಾರು ಅಂದರೆ, ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳಿಗೆ ನಾನು ಹೇಳೋದೊಂದು ಮನವಿ, ಒಂದು ರಿಕ್ವೆಸ್ಟ್ ಅಂದರೆ, ಒಂದು ವಾಶ್ರೂಮ್ ಇಲ್ಲ. ಏನಕ್ಕೋಸ್ಕರ ಅಂದರೆ, ಇಲ್ಲಿ ಬೆಳಗಿಂದ ವಾಚ್ಮ್ಯಾನ್ ಆಗಲಿ ಮತ್ತು ಕೆಲಸಗಾರರಲ್ಲಿ ದಿನಕ್ಕೆ 5ರಿಂದ 10 ಜನ ಒಳಗಡೆ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ವಾಶ್ರೂಮ್ ಇಲ್ಲ. ಸೊ ಎಲ್ಲಿಗೆ ಹೋಗ್ತಾರೆ ಅವರು? ಈಗ ಅವರೇ ಆಗಲಿ, ಈಗ ಸಣ್ಣ ಮಕ್ಕಳುಗಳು ತಿರುಗಾಡ್ತಾರೆ. ಇಲ್ಲಿ ಹಾಸನಲ್ಲಿ ಚೆನ್ನಾಗಿರೋ ಪಾರ್ಕ್ ಅಂದರೆ ಇದೊಂದೇ ಪಾರ್ಕ್, ನಮ್ಮ ಹಾಸನ ಸಿಟಿ ಸುತ್ತಮುತ್ತ ಇದೊಂದೇ ಪಾರ್ಕ್ ಚೆನ್ನಾಗಿರೋದು. ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾರೆ ವಿಚಾರಗಳೇನೆಂದರೆ, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ವಾಶ್ರೂಮ್ ಮಾಡಿಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಮೇಂಟೈನ್ ಮಾಡ್ಕೊಂಡ್ರೆ ಈ ಪಾರ್ಕ್ ಹಾಸನಲ್ಲಿ ತುಂಬ ಚೆನ್ನಾಗಿ ಉಳ್ಕೊಳ್ಳೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.